ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 30 ಏಪ್ರಿಲ್ 26. ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ನಿಮ್ಮದು ಇದು ಅದ್ಭುತವಾದ ವಿಶ್ವವಿದ್ಯಾಲಯವಾಗಿದೆ. ಇದರಲ್ಲಿ ಹಾಳಾಗಿರುವುದನ್ನು ಸರಿಪಡಿಸುವಂತ ಭೋಲಾನಾಥ್ ತಂದೆಯು ಶಿಕ್ಷಕನಾಗಿ ಓದಿಸುತ್ತಾರೆ. ಇಂದಿನ ಪ್ರಶ್ನೆ: ಈ ಅಂತಿಮ ಸಮಯದಲ್ಲಿ ನೀವು ಮಕ್ಕಳು ಎಲ್ಲರಿಗೆ ಯಾವ ಲಕ್ಷ್ಯವನ್ನು ಕೊಡುತ್ತೀರಿ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಹೇ ಆತ್ಮರೇ, ಈಗ ಪಾವನರಾಗಿರಿ. ಪಾವನರಾಗದೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅರ್ಧಕಲ್ಪದ ಯಾವ ರೋಗವು ಅಂಟಿದೆಯೋ ಅದರಿಂದ ಮುಕ್ತರಾಗಲು ನೀವು ಎಲ್ಲರನ್ನೂ 7 ದಿನಗಳ ಬಟ್ಟೆಯಲ್ಲಿ ಕುಳಿಸುತ್ತೀರಿ. ಪತಿತರ ಸಂಘದಿಂದ ದೂರವಿರಬೇಕು. ಯಾವುದೇ ನೆನಪು ಬರಬಾರದು. ಆಗ ಬುದ್ಧಿಯಲ್ಲಿ ಸ್ವಲ್ಪ ಜ್ಞಾನದ ಧಾರಣೆಯಾಗುವುದು. ಇಂದಿನ ಗೀತೆಯಾಗಿದೆ: ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ, ದಿನವನ್ನು ತಿನ್ನುತ್ತಾ ಕಳೆದೆ. ಓಂ ಶಾಂತಿ. ಇದನ್ನು ಮಕ್ಕಳಿಗೆ ಯಾರು ಹೇಳಿದರು? ಏಕೆಂದರೆ ಶಾಲೆಯಲ್ಲಿ ಕುಳಿತಿದ್ದೀರಿ ಅಂದ ಮೇಲೆ ಅವಶ್ಯಕವಾಗಿ ಶಿಕ್ಷಕರು ಹೇಳಿದರು. ಈಗ ಪ್ರಶ್ನೆ ಬರುತ್ತದೆ, ಇದನ್ನು ಶಿಕ್ಷಕರು ಹೇಳಿದರೋ, ತಂದೆಯು ಹೇಳಿದರೋ, ಅಥವಾ ಸದ್ಗುರು ಹೇಳಿದರು? ಈ ಮಹಾವಾಕ್ಯಗಳನ್ನು ಯಾರು ಹೇಳಿದರು? ಮಕ್ಕಳಿಗೆ ಬುದ್ಧಿಯಲ್ಲಿ ಇದು ಮೊಟ್ಟ ಮೊದಲಿಗೆ ಬರಬೇಕು. ನಮ್ಮ ತಂದೆಯು ಬೇಹದ್ದಿನ ತಂದೆಯೂ ಆಗಿದ್ದಾರೆ. ಅವರಿಗೆ ಪರಂಪಿತ ಪರಮಾತ್ಮನೆಂದು ಕರೆಯಲಾಗುತ್ತದೆ. ಅಂದಾಗ ತಂದೆಯೂ ಹೇಳಿದರು, ಶಿಕ್ಷಕನೂ ಹೇಳಿದರು, ಜೊತೆಗೆ ಸದ್ಗುರು ಹೇಳಿದರು. ಇದು ನಿಮ್ಮ ಬುದ್ಧಿಯಲ್ಲಿದೆ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಅನ್ಯ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಓದಿಸುತ್ತಾರೆ. ಅವರಿಗೆ ತಂದೆ ಅಥವಾ ಗುರುವೆಂದು ಹೇಳುವುದಿಲ್ಲ. ಇದು ಪಾಠಶಾಲೆಯಾಗಿದೆ. ಇದಕ್ಕೆ ಯೂನಿವರ್ಸಿಟಿ ಎಂದಾದರೂ ಹೇಳಿ, ಅಥವಾ ಕಾಲೇಜ್ ಎಂದಾದರೂ ಹೇಳಿ. ಅಂತೂ ವಿದ್ಯೆ ಇಲ್ಲದೆ ಅದು ವಿದ್ಯೆ ಅಲ್ಲವೇ? ಮೊಟ್ಟ ಮೊದಲು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ಪಾಠಶಾಲೆಯಲ್ಲಿ ನಮಗೆ ಯಾರು ಓದಿಸುತ್ತಾರೆ? ಮಕ್ಕಳಿಗೆ ತಿಳಿದಿದೆ, ಆ ನಿರಾಕಾರನು ಎಲ್ಲ ಆತ್ಮರ ತಂದೆ ಆಗಿದ್ದಾರೆ. ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರೇ ನಮಗೆ ಓದಿಸುತ್ತಿದ್ದಾರೆ. ಈ ಇಡೀ ರಚನೆಯು ಆ ಒಬ್ಬ ರಚಯಿತನ ಆಸ್ತಿಯಾಗಿದೆ. ಅಂದಾಗ ತಾವೇ ಕುಳಿತು ರಚನೆಯ ಆದಿ ಮಧ್ಯಾಂತದ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ಮಕ್ಕಳು ತಂದೆಯ ಬಳಿ ಜನ್ಮ ಪಡೆದಿದ್ದೀರಿ. ನೀವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ. ಅವರು ನಾವೆಲ್ಲ ಆತ್ಮರ ತಂದೆ ಆಗಿದ್ದಾರೆ. ಅವರಿಗೆ ಜ್ಞಾನ ಸಾಗರ, ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ. ಜ್ಞಾನ ಸಾಗರ ಪತಿತ ಪಾವನನಾಗಿದ್ದಾರೆ. ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ಮನುಷ್ಯರು ಪತಿತರಿಂದ ಪಾವನರಾಗುತ್ತಾರೆ. ಈಗ ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ. ಮತ್ಯಾವುದೇ ಶಾಲೆಯಲ್ಲಿ ನಮಗೆ ಜ್ಞಾನ ಸಾಗರ ನಿರಾಕಾರ ತಂದೆ ಓದಿಸುತ್ತಿದ್ದಾರೆಂದು ಯಾರಿಗೂ ಬುದ್ಧಿಯಲ್ಲಿರುವುದಿಲ್ಲ. ಇದನ್ನು ಇಲ್ಲಿಯೇ ನೀವು ತಿಳಿದುಕೊಂಡಿದ್ದೀರಿ. ನಿಮಗೆ ತಿಳಿಸಲಾಗುತ್ತದೆ. ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದಲ್ಲಿ ನಮಗೆ ನಿರಾಕಾರ ಪರಮಾತ್ಮನು ಓದಿಸುತ್ತಾರೆಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ಅವರಿಗೆ ಮನುಷ್ಯ ಶಿಕ್ಷಕರೇ ಓದಿಸುತ್ತಾರೆ ಮತ್ತು ನಾವು ಆತ್ಮರಾಗಿದ್ದೇವೆ ಎಂದು ತಿಳಿದುಕೊಳ್ಳುವಂತಹ ಜ್ಞಾನವು ಮತ್ಯಾವುದೂ ಇಲ್ಲ. ಆತ್ಮವೇ ಓದುತ್ತದೆ. ಆತ್ಮವೇ ಎಲ್ಲವನ್ನು ಮಾಡುತ್ತದೆ. ಆತ್ಮವೇ ಕರ್ಮೇಂದ್ರಗಳ ಮೂಲಕ ನೌಕರಿ ಮಾಡುತ್ತದೆ. ನಾನು ಇಂಥವನಾಗಿದ್ದೇನೆಂದು ಅದಕ್ಕೆ ಸ್ಮೃತಿ ಇರುತ್ತದೆ. ಕೂಡಲೇ ತನ್ನ ನಾಮರೂಪವು ನೆನಪಿಗೆ ಬಂದು ಬಿಡುತ್ತದೆ. ಇದನ್ನು ನಾನು ಮಾಡುತ್ತೇನೆ, ನಾನು ಹೀಗೆ ಮಾಡುತ್ತೇನೆ ಎಂದು ಶರೀರದ ಹೆಸರೇ ನೆನಪಿಗೆ ಬಂದು ಬಿಡುತ್ತದೆ. ಆದರೆ ಅದು ತಪ್ಪಾಗಿದೆ. ನಾವಂತೂ ಮೊದಲು ಆತ್ಮರಲ್ಲವೇ? ನಂತರ ಈ ಶರೀರವನ್ನು ತೆಗೆದುಕೊಂಡಿದ್ದೇವೆ. ಶರೀರದ ಹೆಸರು ಬದಲಾಗುತ್ತಿರುತ್ತದೆ. ಆತ್ಮದ ಹೆಸರು ಬದಲಾಗುವುದಿಲ್ಲ. ಆತ್ಮವು ಒಂದೇ ಆಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಆತ್ಮನಿಗೆ ಒಂದೇ ಹೆಸರಾಗಿದೆ, ಶಿವ.
ಇದನ್ನು ಇಡೀ ಪ್ರಪಂಚವು ತಿಳಿದುಕೊಳ್ಳುತ್ತದೆ. ಬಾಕಿ ಇಷ್ಟೆಲ್ಲ ಹೆಸರುಗಳನ್ನು ಶರೀರಗಳಿಗೆ ಇಡಲಾಗುತ್ತದೆ. ಶಿವ ತಂದೆಗೆ ಕೇವಲ ಶಿವನೆಂದೇ ಹೇಳುತ್ತಾರೆ. ಅವರಿಗೆ ಯಾವುದೇ ಹೆಸರು ಇಲ್ಲ, ಶರೀರವಿಲ್ಲ. ಪರಮಾತ್ಮನಿಗೆ ಯಾವುದೇ ಶರೀರವಿಲ್ಲ. ಮನುಷ್ಯರಿಗಾದರೆ ನಾನು ಇಂಥವನಾಗಿದ್ದೇನೆ ಎಂದು ಶರೀರಕ್ಕೆ ಹೆಸರಿಡಲಾಗುತ್ತದೆ. ನಮಗೆ ಇಂಥ ಶಿಕ್ಷಕ ಓದಿಸುತ್ತೆಂದು ಶರೀರದ ಹೆಸರು ತೆಗೆದುಕೊಳ್ಳುತ್ತಾರಲ್ಲವೇ? ವಾಸ್ತವದಲ್ಲಿ ಆತ್ಮವು ಶರೀರದ ಮೂಲಕ ಶಿಕ್ಷಕನ ಕೆಲಸ ಮಾಡುತ್ತದೆ. ಅವರ ಆತ್ಮಕ್ಕೆ ಓದಿಸುತ್ತದೆ. ಸಂಸ್ಕಾರವು ಆತ್ಮದಲ್ಲಿರುತ್ತದೆ. ಕರ್ಮೇಂದ್ರಿಯ ಮೂಲಕ ಸಂಸ್ಕಾರದ ಅನುಸಾರ ಓದಿಸುತ್ತದೆ, ಪಾತ್ರವನ್ನು ಅಭಿನಯಿಸುತ್ತದೆ. ಆದರೆ ದೇಹದ ಮೇಲೆ ಯಾವ ಹೆಸರಿರುವುದೋ ಅದರ ಆಧಾರದಿಂದಲೇ ಉದ್ಯೋಗ ವ್ಯವಹಾರಗಳು ನಡೆಯುತ್ತವೆ. ಇಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಮಗೆ ನಿರಾಕಾರ ತಂದೆಯು ಓದಿಸುತ್ತಾರೆ. ನಿಮ್ಮ ಬುದ್ಧಿಯು ಎಲ್ಲಿ ಹೋಯಿತು? ನಾವು ಆತ್ಮರು ಆ ತಂದೆ ಮಕ್ಕಳಾಗಿದ್ದೇವೆ. ಆತ್ಮವು ತಿಳಿದುಕೊಳ್ಳುತ್ತದೆ, ನಿರಾಕಾರ ತಂದೆಯು ಬಂದು ಈ ಸಾಕಾರದ ಮೂಲಕ ನಮಗೆ ಓದಿಸುತ್ತಾರೆ. ಅವರ ಹೆಸರಾಗಿದೆ ಶಿವ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಶಿವನಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ಆದ್ದರಿಂದ ಅವರಿಗೆ ಪರಂಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆ. ಅವರು ಎಲ್ಲ ಆತ್ಮರ ತಂದೆ ಆಗಿದ್ದಾರೆ. ಈಗ ಅವರ ಜಯಂತಿಯನ್ನು ಹೇಗೆ ಆಚರಿಸುತ್ತಾರೆ? ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಅಥವಾ ಗರ್ಭದಲ್ಲಿ ಬರುತ್ತದೆ, ಮೇಲಿನಿಂದ ಬರುತ್ತದೆ, ಇದು ಯಾರಿಗೂ ತಿಳಿಯುವುದಿಲ್ಲ. ಕ್ರಿಸ್ತನನ್ನು ಧರ್ಮಸ್ಥಾಪಕನೆಂದು ಹೇಳುತ್ತಾರೆ. ಅವರ ಆತ್ಮವು ಮೊಟ್ಟ ಮೊದಲು ಮೇಲಿನಿಂದ ಬರಬೇಕು. ಸತೋಪ್ರಧಾನ ಆತ್ಮವು ಬರುತ್ತದೆ. ಅದು ಯಾವುದೇ ವಿಕರ್ಮ ಮಾಡಿರುವುದಿಲ್ಲ. ಮೊದಲು ಸತೋಪ್ರಧಾನ, ನಂತರ ಸತೋ ರಜೋತಮದಲ್ಲಿ ಬರುತ್ತಾರೆ. ಆಗ ವಿಕರ್ಮಗಳಾಗುತ್ತವೆ. ಮೊದಲು ಯಾವ ಆತ್ಮವು ಬರುವುದೋ ಆಗ ಸತೋಪ್ರಧಾನವಾಗಿರುವ ಕಾರಣ ಯಾವುದೇ ದುಃಖವನ್ನು ಅನುಭವಿಸುವುದಿಲ್ಲ. ಅರ್ಧ ಸಮಯವು ಕಳೆದ ನಂತರ ವಿಕರ್ಮ ಮಾಡಲು ತೊಡಗುತ್ತದೆ. ಇಂದಿಗೆ 5,000 ವರ್ಷಗಳ ಮೊದಲು ಅವಶ್ಯವಾಗಿ ಸೂರ್ಯವಂಶಿ ರಾಜ್ಯವಿತ್ತು. ಮತ್ತೆಲ್ಲ ಧರ್ಮದವರು ನಂತರದಲ್ಲಿ ಬಂದರು. ಭಾರತವಾಸಿಗಳೇ ವಿಶ್ವದ ಮಾಲೀಕರಾಗಿದ್ದರು. ಭಾರತಕ್ಕೆ ಅವಿನಾಶಿ ಖಂಡವೆಂದು ಹೇಳಲಾಗುತ್ತದೆ. ಮತ್ಯಾವುದೇ ಖಂಡವಿರೋದಿಲ್ಲ. ಅಂದಾಗ ಶಿವ ತಂದೆಯು ಹಾಳಾಗಿರುವುದನ್ನು ಸರಿಪಡಿಸುವವರಾಗಿದ್ದಾರೆ. ಭೋಲಾನಾಥನೆಂದು ಶಿವನಿಗೆ ಹೇಳಲಾಗುತ್ತದೆ, ಶಂಕರ್ನಿಗಲ್ಲ. ಭೋಲಾನಾಥ್ ಶಿವನು ಹಾಳಾಗಿರುವುದನ್ನು ಸುಧಾರಣೆ ಮಾಡುವವರಾಗಿದ್ದಾರೆ. ಶಿವ ಶಂಕರ ಒಂದೇ ಅಲ್ಲ, ಬೇರೆ ಬೇರೆಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೆ ಯಾವುದೇ ಮಹಿಮೆ ಇಲ್ಲ. ಮಹಿಮೆಯು ಕೇವಲ ಒಬ್ಬ ಶಿವನದಾಗಿದೆ. ಯಾರು ಹಾಳಾಗಿರುವುದನ್ನು ಸರಿಪಡಿಸುತ್ತಾರೆ, ತಿಳಿಸುತ್ತಾರೆ, ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಬರುತ್ತೇನೆ. ಇವರು 84 ಜನ್ಮಗಳನ್ನು ಪೂರ್ಣ ಮಾಡಿದರು. ಈಗ ಆಟವು ಮುಕ್ತಾಯವಾಯಿತು. ಈ ಹಳೆಯ ವಸ್ತ್ರ, ಹಳೆಯ ಸಂಬಂಧಗಳು ಸಮಾಪ್ತಿಯಾಗಲಿವೆ. ಅಂದ ಮೇಲೆ ಈಗ ಯಾರನ್ನು ನೆನಪು ಮಾಡೋದು? ಸಮಾಪ್ತಿಯಾಗಲಿರುವ ವಸ್ತುವನ್ನು ಎಂದೂ ನೆನಪು ಮಾಡೋದಿಲ್ಲ. ಹೊಸ ಮನೆಯು ತಯಾರಾದರೆ ಹಳೆಯ ಮನೆಯಿಂದ ಮನಸ್ಸು ದೂರವಾಗುತ್ತದೆ. ಹಾಗೆಯೇ ಇದು ಬೇಹದ್ದಿನ ಮಾತಾಗಿದೆ. ಸರ್ವರ ಸದ್ಗತಿಯಾಗುತ್ತದೆ. ಅರ್ಥಾತ್ ರಾವಣ ರಾಜ್ಯದಿಂದ ಎಲ್ಲರಿಗೆ ಬಿಡುಗಡೆ ಸಿಗುತ್ತದೆ. ರಾವಣನು ಎಲ್ಲರನ್ನೂ ಹಾಳು ಮಾಡಿದ್ದಾನೆ. ಭಾರತವು ಸಂಪೂರ್ಣ ಕಂಗಾಲ, ಭ್ರಷ್ಟಾಚಾರಿಯಾಗಿದೆ. ಮನುಷ್ಯರು ಲಂಚಕೋರತನ, ಕಳ್ಳತನ, ಮೋಸಕ್ಕೆ ಭ್ರಷ್ಟಾಚಾರವೆಂದು ತಿಳಿಯುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ವಿಕಾರದಲ್ಲಿ ಹೋಗುವುದು ಮೊದಲ ಭ್ರಷ್ಟಾಚಾರವಾಗಿದೆ. ಶರೀರವು ವಿಕಾರದಿಂದಲೇ ಜನ್ಮ ಪಡೆಯುತ್ತದೆ. ಅದಕ್ಕಾಗಿ ಇದನ್ನು ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಸತ್ಯುಗಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ನಾವು ಸತ್ಯುಗದಲ್ಲಿ ಪ್ರವೃತ್ತಿ ಮಾರ್ಗದ ದೇವಿ ದೇವತೆಗಳಾಗಿದ್ದೆವು. ಪವಿತ್ರರಾದರೆ ವಿಕಾರವಿಲ್ಲದ ಮಕ್ಕಳು ಹೇಗೆ ಜನಿಸೋರು ಎಂದು ಕೇಳುತ್ತಾರೆ. ಆಗ ತಿಳಿಸಿ, ನಾವು ನಮ್ಮ ರಾಜಧಾನಿಯನ್ನು ಬಾಹುಬಲದಿಂದ ಅಲ್ಲ, ಯೋಗ ಬಲದಿಂದ ಸ್ಥಾಪನೆ ಮಾಡುತ್ತೇವೆ. ಅಂದ ಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯವಿಲ್ಲವೇ? ಅಲ್ಲಿರುವುದೇ ನಿರ್ವಿಕಾರಿ ಪ್ರಪಂಚ, ಪವಿತ್ರ ಗೃಹಸ್ಥಾಶ್ರಮ. ಯಥಾ ರಾಜರಾಣಿ ಸಂಪೂರ್ಣ ನಿರ್ವಿಕಾರಿ, ತಥಾ ಪ್ರಜೆ. ಇಲ್ಲಿ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಸತ್ಯುಗದಲ್ಲಿ ವಿಕಾರವಿರೋದಿಲ್ಲ. ಅದಕ್ಕೆ ಈಶ್ವರಿಯ ರಾಜ್ಯವೆಂದು ಹೇಳಲಾಗುತ್ತದೆ. ಅದು ಈಶ್ವರನಿಂದ ಸ್ಥಾಪಿಸಲ್ಪಟ್ಟಿರೋದಾಗಿದೆ. ಈಗಂತೂ ರಾವಣ ರಾಜ್ಯವಾಗಿದೆ. ಯಾರು ಸ್ವರ್ಗ ಸ್ಥಾಪನೆ ಮಾಡಿದರೋ ಆ ಶಿವ ತಂದೆಯ ಪೂಜೆಯೂ ನಡೆಯುತ್ತದೆ. ಯಾರು ನರಕವನ್ನಾಗಿ ಮಾಡಿದರೋ ಆ ರಾವಣನನ್ನು ಸುಡುತ್ತಾ ಬರುತ್ತಾರೆ. ದ್ವಾಪರ ಯುಗವು ಯಾವಾಗ ಆರಂಭವಾಯಿತು ಎಂಬುದು ಯಾರಿಗೂ ತಿಳಿದಿಲ್ಲ. ಇದು ಸಹ ತಿಳುವಳಿಕೆಯ ಮಾತಾಗಿದೆ. ಇದು ತಮೋಪ್ರಧಾನ ಆಸುರಿ ಪ್ರಪಂಚವಾಗಿದೆ. ಅದು ಈಶ್ವರೀಯ ಪ್ರಪಂಚವಾಗಿದೆ. ಅದಕ್ಕೆ ಸ್ವರ್ಗ ದೈವಿ ಪಾವನ ಪ್ರಪಂಚವೆಂದು ಹೇಳಲಾಗುತ್ತದೆ. ಇದು ನರಕ ಪತಿತ ಪ್ರಪಂಚವಾಗಿದೆ. ಯಾರು ಪ್ರತಿನಿತ್ಯವೂ ಓದುವರೋ
ಅವರೇ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ನಾವಿರುವ ಜಾಗದಲ್ಲಿ ಶಾಲೆ ಇಲ್ಲವಲ್ಲ ಎಂದು ಹೇಳುತ್ತಾರೆ. ಅರೆ, ಪ್ರಧಾನ ಕೇಂದ್ರವಂತೂ ಇದೆಯಲ್ಲವೇ? ನೀವು ಬಂದು ಇಲ್ಲಿ ಸಲಹೆ ತೆಗೆದುಕೊಂಡು ಹೋಗುವುದು ದೊಡ್ಡ ಮಾತೇನಲ್ಲ. ಸೃಷ್ಟಿಚಕ್ರವನ್ನು ಸೆಕೆಂಡಿನಲ್ಲಿ ತಿಳಿಸಲಾಗುತ್ತದೆ. ಸತ್ಯ ತ್ರೇತಾಯುಗವು ಕಳೆಯಿತು, ನಂತರ ದ್ವಾಪರ ಯುಗವು ಕಲಿಯುಗವು ಕಳೆಯಿತು. ಈಗ ಸಂಗಮಯುಗ ಆಗಿದೆ. ಹೊಸ ಪ್ರಪಂಚಕ್ಕೆ ಹೋಗೋದಕ್ಕಾಗಿ ಪ್ರತಿಯೊಬ್ಬರೂ ಓದಲು ಹಕ್ಕಿದೆ. ಬಾಬಾ, ನಾವು ನೌಕರಿ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಒಳ್ಳೆಯದು, 1 ವಾರದವರೆಗಿನ ಜ್ಞಾನವನ್ನು ತಿಳಿದುಕೊಂಡು ಮತ್ತೆ ಎಲ್ಲಿಗಾದರೂ ಹೋಗಿ, ಅಲ್ಲಿಯೇ ಮುರುಳಿ ಸಿಗುತ್ತಿರುವುದು. ಮೊದಲು 7 ದಿನಗಳವರೆಗೆ ಬಟ್ಟೆಯಲ್ಲಿ ಅವಶ್ಯವಾಗಿ ಇರಬೇಕಾಗಿದೆ. ಬಲೆ 7 ದಿನಗಳ ಕಾಲ ಬರುತ್ತಾರೆ, ಆದರೆ ಎಲ್ಲರ ಬುದ್ಧಿಯು ಒಂದೇ ರೀತಿ ಇರುವುದಿಲ್ಲ. 7 ದಿನಗಳ ಬಟ್ಟೆ ಎಂದರೆ ಯಾರದೇ ನೆನಪು ಬರಬಾರದು, ಯಾರೊಂದಿಗೂ ಪತ್ರ ವ್ಯವಹಾರವೂ ಇರಬಾರದು. ಎಲ್ಲರೂ ಒಂದೇ ರೀತಿ ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಪತಿತರಿಂದ ಪಾವನರಾಗಬೇಕಾಗಿದೆ. ಇದು ಸಹ ರೋಗವಾಗಿದೆ. ಮನುಷ್ಯರು ಅರ್ಧಕಲ್ಪದ ಮಹಾರೋಗಿಯಾಗಿದ್ದಾರೆ. ಅವರಿಗೆ ಪ್ರತ್ಯೇಕವಾಗಿ ಕೂರಿಸಬೇಕಾಗುತ್ತದೆ. ಯಾರದೇ ಸಂಘ ಇರಬಾರದು. ಅವರನ್ನು ಹೊರಗಡೆ ಕಳುಹಿಸುವುದಾದರೆ ಅಂತಿಂಥ ಪದಾರ್ಥಗಳನ್ನು ತಿನ್ನುತ್ತಾರೆ. ಪತಿತರ ಕೈಯಿಂದ ತಿನ್ನುತ್ತಾರೆ. ಸತ್ಯುಗದಲ್ಲಿ ದೇವತೆಗಳು ಪಾವನರಿರುತ್ತಾರಲ್ಲವೇ? ಅದಕ್ಕಾಗಿ ನೋಡಿ, ಅವರ ಮಂದಿರಗಳನ್ನು ವಿಶೇಷವಾಗಿ ಕಟ್ಟಿಸುತ್ತಾರೆ. ದೇವತೆಗಳನ್ನು ಪತಿತರು ಸೃಷ್ಟಿಸುವುದಕ್ಕೂ ಸಾಧ್ಯವಿಲ್ಲ. ಈ ಸಮಯದಲ್ಲಂತೂ ಮನುಷ್ಯರು ಸಂಪೂರ್ಣ ಪತಿತ ಭ್ರಷ್ಟಾಚಾರಿಗಳಾಗಿದ್ದಾರೆ. ಶರೀರವು ವಿಕಾರದಿಂದಲೇ ಜನ್ಮ ಪಡೆಯುತ್ತದೆ. ಆದ್ದರಿಂದ ಭ್ರಷ್ಟಾಚಾರಿಗಳೆಂದು ಹೇಳುತ್ತಾರೆ. ಸನ್ಯಾಸಿಗಳ ಶರೀರವೂ ಸಹ ವಿಕಾರದಿಂದಲೇ ಆಗಿದೆ. ತಂದೆಯು ತಿಳಿಸುತ್ತಾರೆ, ಮೊಟ್ಟ ಮೊದಲ ಆತ್ಮವು ಪವಿತ್ರವಾಗಬೇಕಾಗಿದೆ, ನಂತರ ಶರೀರವು ಪವಿತ್ರವಾದುದೇ ಬೇಕು. ಆದುದರಿಂದ ಹಳೆಯ ಅಪವಿತ್ರ ಶರೀರಗಳೆಲ್ಲವೂ ವಿನಾಶವಾಗಲಿದೆ. ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಇದು ಅಂತಿಮ ಸಮಯವಾಗಿದೆ. ಎಲ್ಲರೂ ಪವಿತ್ರರಾಗಿ ಹಿಂತಿರುಗಿ ಹೋಗಬೇಕಾಗಿದೆ. ಭಾರತದಲ್ಲಿಯೇ ಹೋಲಿಯನ್ನು ಆಚರಿಸುತ್ತಾರೆ. ಇಲ್ಲಿ ಪಂಚತತ್ವ ಶರೀರವೂ ತಮೋಪ್ರಧಾನವಾಗಿದೆ. ಸತ್ಯುಗದಲ್ಲಿ ಶರೀರವೂ ಸಹ ಸತೋಪ್ರಧಾನವಾಗಿರುತ್ತದೆ. ಶ್ರೀಕೃಷ್ಣ ಚಿತ್ರವಿದೆಯಲ್ಲವೇ? ನರಕವನ್ನು ಒದೆಯಲಾಗುತ್ತದೆ, ಏಕೆಂದರೆ ಸತ್ಯುಗದಲ್ಲಿ ಹೋಗಬೇಕಾಗಿದೆ. ಶವವನ್ನು ಸಹ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ಮೊದಲು ಮುಖವನ್ನು ನಗರದ ಕಡೆ, ಕಾಲನ್ನು ಸ್ಮಶಾನದ ಕಡೆ ತಿರುಗಿಸುತ್ತಾರೆ. ನಂತರ ಸ್ಮಶಾನದಲ್ಲಿ ಪ್ರವೇಶಿಸುವಾಗ ಮುಖವನ್ನು ಸ್ಮಶಾನದ ಕಡೆ ಮಾಡುತ್ತಾರೆ. ನೀವೀಗ ಸ್ವರ್ಗದಲ್ಲಿ ಹೋಗುತ್ತೀರಿ, ಆದ್ದರಿಂದ ನಿಮ್ಮ ಮುಖವು ಸ್ವರ್ಗದ ಕಡೆ ಇದೆ, ಕಾಲು ದುಃಖಧಾಮದ ಕಡೆ ಇದೆ. ಅದಂತೂ ಶವದ ಮಾತಾಗಿದೆ. ಇಲ್ಲಿ ನೀವು ಪುರುಷಾರ್ಥ ಮಾಡಬೇಕಾಗಿದೆ. ಮಧುರ ಮನೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವಾತ್ಮರು ಮಧುರ ಮನೆಗೆ ಹೊರಟು ಹೋಗುತ್ತೀರಿ. ಇದು ಬುದ್ಧಿಯ ಅಭ್ಯಾಸವಾಗಿದೆ. ತಂದೆಯು ಕುಳಿತು ಇದೆಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ನಿಮಗೆ ತಿಳಿದಿದೆ, ನಾವಾತ್ಮರು ಈಗ ಮನೆಗೆ ಹೋಗಬೇಕಾಗಿದೆ. ಇದು ಹಳೆಯ ವಸ್ತ್ರ, ಹಳೆಯ ಪ್ರಪಂಚವಾಗಿದೆ. ಈಗ ನಾಟಕವು ಮುಕ್ತಾಯವಾಯಿತು ಎಂದರೆ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದು. ತಂದೆಯೂ ಇದನ್ನು ತಿಳಿಸಿದ್ದಾರೆ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಯಾರು ಅನ್ಯ ಧರ್ಮಗಳಲ್ಲಿ ಕೊನೆಯಲ್ಲಿ ಬರುವರೋ ಅವರಿಗೆ ಅವಶ್ಯವಾಗಿ ಕಡಿಮೆ ಜನ್ಮಗಳಿರುತ್ತವೆ. ಇಸ್ಲಾಮಿಗಳಿಗಿಂತಲೂ ಬೌದ್ಧರ ಜನ್ಮಗಳು ಇನ್ನೂ ಕಡಿಮೆ. ಅವರಿಗಿಂತಲೂ ಕ್ರಿಶ್ಚಿಯನರದು ಕಡಿಮೆ ಜನ್ಮಗಳಾಗಿವೆ. ಗುರುನಾನಕರು ಸಿಖ್ಖರಂತೂ ಈಗೀಗ ಬಂದಿದ್ದಾರೆ. ಗುರುನಾನಕರು ಬಂದು 500 ವರ್ಷಗಳಾಯಿತು. ಅಂದ ಮೇಲೆ ಅವರು 84 ಜನ್ಮಗಳನ್ನು ತೆಗೆದುಕೊಳ್ಳುವರೇ? ಲೆಕ್ಕವನ್ನು ಮಾಡಲಾಗುತ್ತದೆ. 5000 ವರ್ಷಗಳಲ್ಲಿ ಇಷ್ಟು ಜನ್ಮಗಳಾದರೆ 500 ವರ್ಷಗಳಲ್ಲಿ ಎಷ್ಟು ಜನ್ಮಗಳಿರಬಹುದು? 12-13 ಜನ್ಮಗಳು. ಕ್ರಿಸ್ತನಿಗೆ 2000 ವರ್ಷಗಳಾಯಿತು. ಅಂದ ಮೇಲೆ ಅವರಿಗೆ ಎಷ್ಟು ಜನ್ಮಗಳಾಯಿತು? ಅರ್ಧಕ್ಕಿಂತಲೂ ಕಡಿಮೆ. ಲೆಕ್ಕವಿದೆ ಇಲ್ಲವೇ? ಇದರಲ್ಲಿ ಕೆಲವರು ಕೆಲವೊಂದು ರೀತಿಯಲ್ಲಿ ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ವಾದ ಮಾಡುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು. ಅಂದರೆ ಯಾರ್ಯಾರು ಎಷ್ಟು ಜನ್ಮ ತೆಗೆದುಕೊಂಡಿದ್ದಾರೆ ಇದನ್ನ ಲೆಕ್ಕ ಮಾಡೋದ್ರಲ್ಲಿ ನಮ್ದು ಸಮಯ ವೇಸ್ಟ್ ಮಾಡಬಾರ್ದು. ನಿಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ನೆನಪು ಮಾಡೋದು. ವ್ಯರ್ಥ ಮಾತುಗಳಲ್ಲಿ ಬುದ್ಧಿಯು ಹೋಗಬಾರದು. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡಬೇಕು. ಚಕ್ರವನ್ನು ಅರಿತುಕೊಳ್ಳಬೇಕಾಗಿದೆ. ಆದರೆ ನೆನಪಿನಿಂದಲೇ ಪಾಪ ನಾಶವಾಗುತ್ತದೆ. ಇದರಲ್ಲಿಯೇ ಪರಿಶ್ರಮವಿದೆ.
ಆದ್ದರಿಂದ ಭಾರತದ ಪ್ರಾಚೀನ ಯೋಗವೆಂದು ಹೇಳುತ್ತಾರೆ. ಇದನ್ನು ತಂದೆಯೇ ಕಲಿಸುತ್ತಾರೆ. ಸತ್ಯ ತ್ರೇತಾಯುಗದಲ್ಲಿ ಯೋಗದ ಮಾತೇ ಇರುವುದಿಲ್ಲ. ಮತ್ತೆ ಭಕ್ತಿ ಮಾರ್ಗದಲ್ಲಿ ಹಠಯೋಗವು ಪ್ರಾರಂಭವಾಗುತ್ತದೆ. ಇದು ಸಹಜ ರಾಜಯೋಗವಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡೋದ್ರಿಂದ ಪಾವನರಾಗುತ್ತೀರಿ. ಮೂಲ ಮಾತು ನೆನಪಿನದಾಗಿದೆ. ಯಾವುದೇ ಪಾಪ ಮಾಡಬಾರದು. ದೇವಿ ದೇವತೆಗಳ ಮಂದಿರಗಳಿವೆ, ಏಕೆಂದರೆ ಅವರು ಪಾವನರಾಗಿದ್ದಾರೆ. ಪೂಜಾರಿಗಳು ಪತಿತರಾಗಿದ್ದಾರೆ. ಪಾವನ ದೇವಿ ದೇವತೆಗಳಿಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿಸುತ್ತಾರೆ. ವಾಸ್ತವದಲ್ಲಿ ದೇವತೆಗಳಿಗೆ ಪತಿತರ ಕೈ ತಗುಲಬಾರದು. ಇವೆಲ್ಲವೂ ಭಕ್ತಿ ಮಾರ್ಗದ ರೀತಿ ನೀತಿಯಾಗಿವೆ. ಈಗಂತೂ ನಾವು ಪಾವನರಾಗುತ್ತಿದ್ದೇವೆ. ಪಾವನರಾಗಿ ಬಿಟ್ಟರೆ ನಂತರ ದೇವತೆಗಳಾಗುತ್ತೀರಿ. ಅಲ್ಲಂತೂ ಪೂಜೆ ಇತ್ಯಾದಿಗಳ ಅವಶ್ಯಕತೆ ಇರುವುದಿಲ್ಲ. ಸರ್ವರ ಸದ್ಗತಿದಾತನು ಒಬ್ಬ ತಂದೆಯಾಗಿದ್ದಾರೆ. ಅವರಿಗೆ ಭೋಲಾನಾಥನೆಂದು ಹೇಳುತ್ತಾರೆ. ನಾನು ಪತಿತ ಪ್ರಪಂಚ, ಪತಿತ ಶರೀರದಲ್ಲಿ ಹಳೆಯ ರಾವಣ ರಾಜ್ಯದಲ್ಲಿ ಬರುತ್ತೇನೆ. ನಾನು ಯಾರದೇ ತನದಲ್ಲಿ ಪ್ರವೇಶ ಮಾಡಿ ಮುರಳಿಯನ್ನು ನುಡಿಸಬಲ್ಲೆನು. ಆದರೆ ಇದರ ಅರ್ಥ ನಾನು ಸರ್ವವ್ಯಾಪಿ ಎಂದಲ್ಲ. ಪ್ರತಿಯೊಬ್ಬರಲ್ಲಿ ತಮ್ಮ ತಮ್ಮ ಆತ್ಮವಿದೆ. ಫಾರ್ಮ್ನಲ್ಲಿಯೂ ನಿಮ್ಮ ತಂದೆ ಯಾರು ಎಂಬುದನ್ನು ಬರೆಸಲಾಗುತ್ತದೆ, ಆದರೆ ತಿಳಿದುಕೊಳ್ಳುವುದಿಲ್ಲ. ಆತ್ಮಗಳ ತಂದೆ ಎಂತೂ ಒಬ್ಬರೇ ಇರುವರು. ಆದರೆ ನಾವು ಸೋದರರಾಗಿದ್ದೇವೆ. ತಂದೆ ಒಬ್ಬರೇ ಇದ್ದಾರೆ. ಅವರಿಂದ ಜೀವನ್ಮುಕ್ತಿ ಆಸ್ತಿಯು ಸಿಗುತ್ತದೆ. ಅವರಿಗೆ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ. ಎಲ್ಲ ಆತ್ಮರನ್ನು ಮಧುರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ, ಅಂದರೆ ಹೋಲಿಕಾ ಆಗುತ್ತದೆ ಅಲ್ಲವೇ? ಶರೀರಗೆಲ್ಲವೂ ಸಮಾಪ್ತಿಯಾಗುತ್ತದೆ. ಬಾಕಿ ಆತ್ಮಗಳೆಲ್ಲರೂ ಹಿಂತಿರುಗಿ ಹೋಗೋರು. ಸತ್ಯುಗದಲ್ಲಿ ಕೆಲವರೇ ಇರುತ್ತಾರೆ. ಅಂದ ಮೇಲೆ ತಿಳಿದುಕೊಳ್ಳಬೇಕು, ಸ್ವರ್ಗದ ಸ್ಥಾಪನೆಯನ್ನು ಯಾರು ಮಾಡಿಸುತ್ತಾರೆ? ಕಲಿಯುಗದ ವಿನಾಶವನ್ನು ಯಾರು ಮಾಡಿಸುತ್ತಾರೆ? ಇದನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ. ಪ್ರೀತಿ ಮಾಡಿದರೆ ಪ್ರೀತಿ ಸಿಗುವುದು ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಯಾರು ನನ್ನ ಅರ್ಥವಾಗಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಬಹಳ ಸೇವೆ ಮಾಡುವರೋ ಅವರು ನನಗೆ ಹೆಚ್ಚು ಪ್ರಿಯರೆನಿಸುತ್ತಾರೆ. ಅಂದರೆ ಬಾಬನನ್ನ ತಿಳ್ಕೊಂಡು ನಾವು ಅನ್ಯರನ್ನು ಸಹ ಯಾವ ರೀತಿ ಬಾಬಾ ನಮಗೆ ಮನುಷ್ಯನ ದೇವತೆಯನ್ನ ಮಾಡ್ತಾ ಇದ್ದಾರೆ, ಆ ಸೇವೆಯನ್ನು ನಾವು ಸಹ ಮಾಡಿದರೆ ಅಂಥ ಮಕ್ಕಳು ಬಾಬನಿಗೆ ಪ್ರಿಯರಾಗ್ತಾರೆ. ಯಾರು ಪುರುಷಾರ್ಥ ಮಾಡುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಆತ್ಮಗಳು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ಆತ್ಮ ಅಭಿಮಾನಿಯಾಗಬೇಕಾಗಿದೆ. ಕೆಲವರು ಬಹಳ ತಪ್ಪುಗಳನ್ನು ಮಾಡುತ್ತಾರೆ. ಹಳೆಯ ಹವ್ಯಾಸಗಳು ಪಕ್ಕಾ ಆಗಿಬಿಟ್ಟಿವೆ. ಆದ್ದರಿಂದ ಎಷ್ಟಾದರೂ ತಿಳಿಸಿ ಅವು ಬಿಟ್ಟು ಹೋಗೋದೇ ಇಲ್ಲ. ಅದರಿಂದ ತಮ್ಮದೇ ಪದವಿಯನ್ನು ನಷ್ಟ ಮಾಡಿಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಯಾವುದೇ ಮಾತಿನ ವಾದ ವಿವಾದದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ವ್ಯರ್ಥ ಮಾತುಗಳಲ್ಲಿ ಬುದ್ಧಿಯೂ ಹೋಗಬಾರದು. ಎಷ್ಟು ಸಾಧ್ಯವೋ ನೆನಪಿನ ಯಾತ್ರೆಯಿಂದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಆತ್ಮಾಭಿಮಾನಿಯಾಗಿರುವ ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಹಳೆಯ ಪ್ರಪಂಚದಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕಾಗಿದೆ. ಶಾಂತಿ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಹೊಸ ಮನೆಯು ತಯಾರಾಗುತ್ತಿದೆ, ಆದ್ದರಿಂದ ಹಳೆಯ ಮನೆಯೊಂದಿಗಿನ ಮನಸ್ಸನ್ನು ತೆಗೆಯಬೇಕಾಗಿದೆ. ಇವತ್ತಿನ ವರದಾನ, ಈಶ್ವರೀಯ ಕುಲದ ಸ್ಮೃತಿಯ ಮೂಲಕ ಮಾಯೆಯನ್ನು ಎದುರಿಸುವಂತಹ ಸದಾ ಸಮರ್ಥ ಸ್ವರೂಪ ಭವ. ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಮೊದಲು ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿರಿ. ಸಮರ್ಥತೆ ಬರುವುದರಿಂದ ಮಾಯೆಯನ್ನು ಎದುರಿಸುವುದು ಸಹಜವಾಗುವುದು. ಸ್ಮೃತಿಯಂತೆ ಸ್ವರೂಪವಾಗುವುದು. ಆದ್ದರಿಂದ ಸದಾ ಶಕ್ತಿಶಾಲಿ ಸ್ಮೃತಿ ಇರುತ್ತದೆ. ಎಲ್ಲಿಯವರೆಗೆ ಈ ಈಶ್ವರೀಯ ಜನ್ಮವಿದೆಯೋ ಅಲ್ಲಿಯವರೆಗೆ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಕಾರ್ಯದಲ್ಲಿ ಈಶ್ವರೀಯ ಸೇವೆಯಲ್ಲಿದ್ದೇನೆ, ಇದು ನಮ್ಮ ಈಶ್ವರೀಯ ಕುಲವಾಗಿದೆ ಎಂಬ ಸ್ಮೃತಿಯು ಸ್ಥಾನವು ಸರ್ವ ಬಲಹೀನತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ.
ಇವತ್ತಿನ ಸ್ಲೋಗನ್ ಆಗಿದೆ, ಸತ್ಯತೆಯ ಸಮಯದನುಸಾರ ಸ್ವಯಂ ತಾನೇ ಸಿದ್ಧವಾಗುವುದು. ಸತ್ಯತೆ ಏನಾಗ್ತದೆ? ಸಮಯ ಬಂದಾಗ ತಾನೇ ಸಿದ್ಧ ಆಗ್ತದೆ. ಅದನ್ನು ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತಿನ ಅವ್ಯಕ್ತ ಸೂಚನೆ, ಮಹಾನ್ರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಮೆಜಾರಿಟಿಯ ಮುಂದೆ ಸರ್ವಿಸ್ನಲ್ಲಿ ವಿಘ್ನವನ್ನುಂಟು ಮಾಡುವಂತಹ ಅಥವಾ ಅಡಚಣೆಯನ್ನುಂಟು ಮಾಡುವಂತಹ ಮುಖ್ಯ ವಿಘ್ನ ಬರುತ್ತದೆ. ನಾನು ಮಾಡಿದ್ದೇನೆ, ನಾನೇ ಇದನ್ನು ಮಾಡಬಹುದು, ಈ ನನ್ನತನ ಬರುವುದು ಇದಕ್ಕೆ ಹೇಳಲಾಗುತ್ತದೆ ಜ್ಞಾನದ ಅಭಿಮಾನ, ಬುದ್ಧಿಯ ಅಭಿಮಾನ, ಸರ್ವಿಸ್ನ ಅಭಿಮಾನ. ಈ ರೂಪಗಳಲ್ಲೇ ವಿಘ್ನ ಬರುತ್ತದೆ. ಈ ಪ್ರಕಾರದ ವಿಘ್ನಗಳನ್ನು ಸಮಾಪ್ತಿ ಮಾಡಲು ಸದಾ ಒಂದೇ ಶಬ್ದ ನೆನಪಿಟ್ಟುಕೊಳ್ಳಿ, ನಾನು ನಿಮಿತ್ತನಾಗಿದ್ದೇನೆ. ನಿಮಿತ್ತರಾಗೋದ್ರಿಂದಲೇ ನಿರಾಕಾರಿ, ನಿರಹಂಕಾರಿ ಮತ್ತು ನಮ್ರಚಿತ್ತ, ನಿಸ್ಸಂಕಲ್ಪ ಅವಸ್ಥೆಯಲ್ಲೂ ಸಾಧ್ಯ. ಈ ಧಾರಣೆಗಳೇ ವಾಯುಮಂಡಲವನ್ನು ನಿರ್ವಿಘ್ನವನ್ನಾಗಿ ಮಾಡುತ್ತದೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.